ಅನುದಾನ ಬಿಡುಗಡೆ ಮಾಡಿ ಕರ್ನಾಟಕ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಪ್ರತಿಭಟನೆ. ಕೊಪ್ಪಳ ಜಿಲ್ಲೆ ಕಾರಟಗಿ ಪಟ್ಟಣದ ನವಲಿ ಸರ್ಕಲ್ನಲ್ಲಿ ಹೊಸಪೇಟೆಯ ತುಂಗಭದ್ರಾ ಜಲಾಶಯದ 19ನೇ ಗೇಟ್ ಚೈನ್ ಕಟ್ ಆಗಿ ಜಲಾಶಯದ 19ನೇ ಗೇಟ್ಗೆ ಹಾನಿಯಾಗಿದೆ. ಇದರಿಂದ ಜಲಾಶಯದ ನೀರು ಅಪಾರ ಪ್ರಮಾಣದಲ್ಲಿ ಪೋಲಾಗುತ್ತಿದೆ. ಹೀಗೆ ನೀರು ಪೋಲಾದರೆ ನಮ್ಮ ಹೊಲ ಗದ್ದೆಗಳಿಗೆ ಮತ್ತು ಕೃಷಿಗೆ ನೀರಿನ ಕೊರತೆ ಉಂಟಾಗಬಹುದೆಂದು ಆ ಭಾಗದ ರೈತರಲ್ಲಿ ಆತಂಕ ಮೂಡಿದೆ. ಆದ್ದರಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಕಾರಟಗಿ ಪಟ್ಟಣದ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಜಲಾಶಯದ 19ನೇ ಗೇಟನ್ನು ಬೇಗನೆ ದುರಸ್ತಿಗೊಳಿಸಿ ಪೋಲಾಗುತ್ತಿರುವ ನೀರನ್ನು ತಡೆಯಬೇಕು ಮತ್ತು ಜಲಾಶಯಕ್ಕೆ 100 ಕೋಟಿ ಅನುದಾನ ಮಂಜೂರು ಮಾಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಪ್ರತಿಭಟನೆ ನಡೆಸುವ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ಮಾನ್ಯ ತಹಶೀಲ್ದಾರ್ಗೆ ಮತ್ತು ನೀರಾವರಿ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರೈತ ಸಂಘ ಮತ್ತು ಹಸಿರು ಸೇನೆ ರಾಜ್ಯಾಧ್ಯಕ್ಷ ಶರಣಪ್ಪ ದೊಡ್ಮನಿ, ಹನುಮಂತಪ್ಪ ನಾಯಕ್, ನಾಗರಾಜ್, ಶ್ರೀಕಾಂತ್, ಶರಣಪ್ಪ, ಸಿದ್ದು ಪನ್ನಾಪುರ, ಭೀಮನಗೌಡ ಪನ್ನಾಪುರ, ವೀರನಗೌಡ ರುದ್ರಗೌಡರು, ಬಸನಗೌಡ ಹಾಗೂ ಹಲವು ರೈತ ಮುಖಂಡರು ಪಾಲ್ಗೊಂಡಿದ್ದರು. ವರದಿ ಅಫ್ತಾಬ್ ಸರ್ಮುಲ್ಲಾ. ಮಾನ್ಯ ತಹಶೀಲ್ದಾರರು ರಾಜ್ಯದ ಈ ಜಿಲ್ಲೆಗಳ ರೈತರ ಸಮಸ್ಯೆಗಳನ್ನು ಮನವಿಯನ್ನು ಸ್ವೀಕಾರ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ರವಾನೆ ಮಾಡಬೇಕಂತೇಳಿ ಈಗ ಮಾನ್ಯ ಉಪ ತಹಶೀಲ್ದಾರರು ಬಂದಿದ್ದಾರೆ. ಮತ್ತು ಇಲ್ಲಿರ್ತಕ್ಕಂಥ 21 ಮತ್ತು ಎಡವಾಗಿರ್ತಕ್ಕಂಥ ನಾಗಪ್ಪನವರು ಕೂಡ ಬಂದಿದ್ದಾರೆ. ಅದರ ಜೊತೆಗೆ ಇವತ್ತೇನು ರೈತರಿಗೆ ಭದ್ರತೆ ಕೊಡಬೇಕಂತೇಳಿ ಈ ನಮ್ಮ ಖಾಸಗಿ ಡಿಪಿಐ ಸಾಹೇಬರು ಮತ್ತು ಪೊಲೀಸ್ ಇಲಾಖೆಯವರು ಕೂಡ ಬಂದಿದ್ದಾರೆ. ಹಾಗೂ ಪತ್ರಿಕೆ ಮಾಧ್ಯಮದವರು ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ವಿ. ಈಗ ಮಾನ್ಯ ತಹಸೀಲ್ದಾರ್ಗೆ ಎಲ್ಲರೂ ಶಾಂತಿ ರೀತಿಯಿಂದ ಮನವಿಯನ್ನು ಕೊಡೋದ್ರ ಜೊತೆಗೆ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನಾಳೆ ಅಥವಾ ನಾಳೆಗೆ ತುಂಗಭದ್ರಾ ಜಲಾಶಯ ಮಡಿಗೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ನಾಳೆ ಬರ್ತಾ ಇದ್ದರಂತೆ. ಅವರಿಗೆ ಈಗ ಜಲಾಶಯಕ್ಕೆ ಸುಮಾರು 100 ಕೋಟಿ ರೂಪಾಯಿ ಹಣವನ್ನು ಇಟ್ಟು ಜಲಾಶಯಕ್ಕೆ ಕಾಲಿಡಬೇಕಂತೇಳಿ ಬರ್ತಾ ಇದೆ. ನಾಳೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಪ್ಪು ಬಟ್ಟೆ ಪ್ರದರ್ಶನ ಇದೆ. ಎಲ್ಲರೂ ಇವತ್ತೇನು ಇಟ್ಟಾಳ್ಕೋಲಿಗೆ ಎಲ್ಲರೂ ಬೆಳಗ್ಗೆ 11 ಗಂಟೆಗೆ ಅಲ್ಲೆಲ್ಲರೂ ರೈತರು ಸೇರಬೇಕು. ರಾಜ್ಯದ ಮುಖ್ಯಮಂತ್ರಿ ಕಾರಿಗೆ ಗೆರವಾಗಬೇಕು. ಈ ಜಿಲ್ಲೆಯ ಉಸ್ತುವಾರಿ ಸಚಿವ ಮತ್ತು ಜಿಲ್ಲೆಯ ನೀರಾವರಿ ಜಲ ಸಚಿವರಾಗಿರ್ತಕ್ಕಂಥ ಯುವರಾಜ್